ಭಾಜನರಾದ ಎಲ್ಲ ಗೌರವಾನ್ವಿತರಿಗೂ ನನ್ನ ಹೃದಯಪೂರ್ವಕ ನಮನಗಳು. ಸಹ್ಯಾದ್ರಿ ಬೆಟ್ಟಗಳಲ್ಲಿ ಜನಿಸಿದ ವೀರ ಶಿವಾಜಿ ಮಹಾರಾಜ ನಮ್ಮ ಹೆಮ್ಮೆಯ ಸೂರ. ತಾಯಿಯ ಮಾತು ಹೃದಯದಲ್ಲಿ ಇಟ್ಟು ದೇಶ ಪ್ರೇಮದ ದೀಪವನ್ನು ಬೆಳಗಿಸಿದ ಭಾರತ ಮಾತೆ ಹೆಮ್ಮೆಯ ಪುತ್ರ. ಹಿಂದೂ ಹೃದಯ ಸಾಮ್ರಾಟರೆಂದೇ ವಿಶ್ವವಿಖ್ಯಾತಿ ಹೊಂದಿದ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನದ ಶುಭಾಶಯಗಳು. ಒಂದು ಕ್ಷಣ ಇತಿಹಾಸದತ್ತ ಹೆಜ್ಜೆ ಹಾಕಿ ದೃಷ್ಟಿ ಹರಿಸಿದಾಗ ಅಂದಿನ ಅವಸ್ಥೆಯಿಂದ ಹೃದಯ ನಲುಕುವುದರ ಜೊತೆಗೆ ಬದುಕಿನ ದಾರಿಗೆ ಬಹುದೊಡ್ಡ ಸ್ಫೂರ್ತಿಯನ್ನು ತುಂಬುತ್ತದೆ. ಅದೆಷ್ಟೋ ಪರಕಿ ಶಕ್ತಿಗಳಿಂದ ಆವರಿಸಿಕೊಂಡಿದ್ದ ನಮ್ಮ ದೇಶ, ನಮ್ಮ ಧರ್ಮ ಖಗ್ಗುತ್ತರ ರಾತ್ರಿಯಲ್ಲಿ ಮನೆ ಮಾಚಿದಂತಾಗಿತ್ತು. ಆಗ ಸೂರ್ಯ ರಶ್ಮಿಯಂತೆ ಜೀಜಾಬಾಯಿಯ ಮಡಿಲಲ್ಲಿ ಜನಿಸಿ ಬಂದವರೇ ನಮ್ಮೆಲ್ಲರ ಹೆಮ್ಮೆಯ ವೀರ ಛತ್ರಪತಿ ಶಿವಾಜಿ ಮಹಾರಾಜರು. ಬಾಲ್ಯದಿಂದಲೂ ಮಾತೆಯ ಆದರ್ಶ ನುಡಿಗಳನ್ನು ಆಲಿಸುತ್ತಾ ಧರ್ಮ ರಕ್ಷಣೆ, ದೇಶಾಭಿಮಾನವನ್ನ ರೋಮ ರೋಮಗಳಲ್ಲಿ ತುಂಬಿಕೊಂಡು ಬೆಳೆದ ಶಿವಾಜಿಗೆ ನಮ್ಮ ದೇಶಕ್ಕೆ ಹಾಗೂ ನಮ್ಮ ಧರ್ಮಕ್ಕೆ ಧಕ್ಕೆ ಮಾಡುತ್ತಿರುವ ಪರಕೀಯ ಅಧರ್ಮೀಯರನ್ನು ಮಟ್ಟ ಹಾಕಿ ಹಿಂದೂ ಧರ್ಮರಾಜ್ಯದ ಸ್ವರಾಜ್ಯವನ್ನು ಸ್ಥಾಪಿಸುವುದು ಅವನ ಏಕೈಕ ಗುರಿಯಾಗಿತ್ತು. ಗುರಿ ಭೇದಿಸಲು ಶಿವಾಜಿಯು ಸತತವಾಗಿ ಪರಿಶ್ರಮ ಪಡುತ್ತಿದ್ದ. ಆತ ಸ್ಥಳೀಯ ಮಾವಳಿ ಜನಾಂಗವನ್ನು ಒಂದುಗೂಡಿಸಿ ಸೈನ್ಯವನ್ನು ಪ್ರಾರಂಭಿಸಿ ಒಂದೊಂದಾಗಿ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ತನ್ನ ಸಾಮ್ರಾಜ್ಯವನ್ನೇ ಸ್ಥಾಪಿಸಿ ಸ್ವತಂತ್ರ ರಾಜನಾಗಿ ಕಟ್ಟಲೆಂದೇ ಹುಟ್ಟಿರುವ ಹಿಂದೂ ರಾಷ್ಟ್ರವ ಕಟ್ಟೇ ತೀರುವೆನು ನಮ್ಮ ರಾಜ್ಯವ ಎಂಬ ನುಡಿಯನ್ನು ಸತ್ಯವಾಗಿಸಿದ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಛತ್ರಪತಿ ಶಿವಾಜಿ ಮಹಾರಾಜರು. ಹಿಂದುತ್ವದ ಕುರಿತು ಶಿವಾಜಿ ಮಹಾರಾಜರು ಅದ್ಭುತವಾದ ನುಡಿಗಳನ್ನು ಹೇಳಿದ್ದಾರೆ. ನನ್ನಂತಹ ಅಷ್ಟೇ ತಲೆಯುಡಲಿದ್ದರೂ ಹಿಂದುತ್ವ ಯಾವತ್ತಿಗೂ ತಲೆ ತಗ್ಗಿಸಬಾರದು. ಸ್ವತಂತ್ರ ಒಂದು ವರವಾಗಿದೆ. ಪ್ರತಿಯೊಬ್ಬರೂ ಅದನ್ನು ಪಡೆಯುವ ಹಕ್ಕನ್ನು ಹೊಂದಿದ್ದಾರೆ. ನೀವು ಉತ್ಸಾಹದಿಂದ ಇರುವಾಗ ಪರ್ವತವೂ ಮಣ್ಣಿನ ರಾಶಿಯಂತೆ ಕಾಣುತ್ತದೆ. ಕೆಟ್ಟ ಸಮಯದಲ್ಲೂ ತಮ್ಮ ಗುರಿಯತ್ತ ನಿರಂತರವಾಗಿ ಕೆಲಸ ಮಾಡಲು ನಿರ್ಧರಿಸಿದವರಿಗೆ ಸಮಯವೂ ಬದಲಾಗುತ್ತದೆ. ನಿಮ್ಮ ದೃಢತೆ ಮತ್ತು ಉತ್ಸಾಹದಿಂದ ಪ್ರಬಲವಾದ ಶತ್ರುಗಳನ್ನೂ ಸೋಲಿಸಬಹುದು. ಧರ್ಮ, ಸತ್ಯ, ಶ್ರೇಷ್ಠತೆ ಮತ್ತು ದೇವರ ಮುಂದೆ ಬಾಗುವುದನ್ನು ಇಡೀ ಜಗತ್ತು ಗೌರವಿಸುತ್ತದೆ. ಆತ್ಮವಿಶ್ವಾಸ ಶಕ್ತಿಯನ್ನು ನೀಡುತ್ತದೆ. ಶಕ್ತಿಯು ಧ್ಯಾನ ಮತ್ತು ಸ್ಥಿರತೆಯನ್ನು ಒದಗಿಸುತ್ತದೆ. ಸ್ಥಿರತೆಯು ವಿಜಯಕ್ಕೆ ಕಾರಣವಾಗುತ್ತದೆ. ಹುಟ್ಟು ಹೇಗೆ ಇರಲಿ, ಸಾವು ಮಾತ್ರ ಚರಿತ್ರೆಯಾಗಿರಲಿ. ಇವು ಶಿವಾಜಿಯ ನುಡಿಗಳು. ಛತ್ರಪತಿ ಶಿವಾಜಿ ಮಹಾರಾಜರು ಕೇವಲ ಇತಿಹಾಸದ ಪುಟಗಳಲ್ಲಿ ಉಳಿದ ನಾಯಕರಲ್ಲ. ಅವರು ನಮ್ಮ ಜೀವನದಲ್ಲಿ ಅನುಸರಿಸಬೇಕಾದ ಆದರ್ಶ. ಅವರಂತೆ ಧೈರ್ಯಶಾಲಿಗಳಾಗಿ, ಸತ್ಯನಿಷ್ಠರಾಗಿ, ದೇಶ ಮತ್ತು ಸಮಾಜದ ಹಿತಕ್ಕಾಗಿ ಕೆಲಸ ಮಾಡುವುದೇ ಅವರಿಗೆ ನಿಜವಾದ ಗೌರವ. ಮಕ್ಕಳಾದ ನಾವು ಶಿವಾಜಿ ಮಹಾರಾಜರಿಂದ ದೇಶವನ್ನು ಪ್ರೀತಿಸುವುದು, ಸತ್ಯವಾಗಿ ಬದುಕುವುದು ಮತ್ತು ಧೈರ್ಯದಿಂದ ಮುನ್ನಡೆಯುವುದನ್ನು ಕಲಿಯಬೇಕು. ಛತ್ರಪತಿ ಶಿವಾಜಿ ಮಹಾರಾಜರು ನಮ್ಮೆಲ್ಲರಿಗೂ ಪ್ರೇರಣೆಯ ಮಹಾನ್ ನಾಯಕರು. ಅವರ ಆದರ್ಶ ನುಡಿಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಜೈ ಶಿವಾಜಿ, ಜೈ ಭವಾನಿ ಎಂಬ ಘೋಷಣೆಯನ್ನು ಸದಾ ಪಡಿಸೋಣ. ಕಷ್ಟಗಳು ಬಂದುವೆಂದು ನೀನು ಕುಗ್ಗಬೇಡ. ಕಷ್ಟಗಳನ್ನು ಎದುರಿಸಿದಂತೆ ನೀನು ಬಲಶಾಲಿಯಾಗುವೆ. ಕಷ್ಟಗಳಿಗೆ ಕುಗ್ಗದೆ ಸಾಧನೆಯ ಹಾದಿಯಲ್ಲಿ ನೀನು ಮುನ್ನಡೆ. ಆಗ ಚಪ್ಪಾಳಿಗಳ ಸುರಿಮಳೆ ನಿನ್ನ ಮೇಲೆ ಸುರಿಯುವುದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.